ಎಲ್ಲರಿಗೂ ಇಂಟ್ರಾಡೇ ಸೂಟ್ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ದಯಮಾಡಿ ಮಾಡಬೇಡಿ, ನಿಮಗೆ ಸೂಟ್ ಆಗಲ್ಲ. ಬಿಕಾಸ್ ಒಂದೊಂದು ದಿವಸ ಮಾರ್ಕೆಟ್ ಒಂದೊಂದು ಥರ ಬಿಹೇವ್ ಮಾಡುತ್ತೆ. ಇದಕ್ಕೆ ತಲೆ ಜಾಸ್ತಿ ಓಡಿಸಿದ್ರೆ ದುಡ್ಡಾಗಲ್ಲ. ವಿಡಿಯೋ ಉದ್ದೇಶ ಜಸ್ಟ್ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ ಹೊತ್ತು ಯಾವುದೇ ರೀತಿ ಪ್ರಾಫಿಟ್ ಆ್ಯಂಡ್ ಲಾಸು ಗ್ಯಾರಂಟಿಡ್ ಅಲ್ಲ. ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಓನಾಗಿ ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ನಮಸ್ಕಾರ ಕರ್ನಾಡು, ವೆಲ್ಕಮ್ ಟು ದ ಟ್ರೇಡಿಂಗ್ ಅಪ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ಹೇಳ್ದಂಗೆ ನಾನು 100 ವಿಡಿಯೋಸ್ ಎಪಿಸೋಡ್ಸ್ನ ಸ್ಟಾಕ್ ಮಾರ್ಕೆಟ್ನ ಫ್ರೀಯಾಗಿ ಬಿಡ್ತೀನಿ ಅಂತ. ಇವಾಗ ಎಪಿಸೋಡ್ ನಂಬರ್ 4ನ ಮಾಡ್ತಾ ಇದೀನಿ. ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ ಫ್ರೀ ಕಂಟೆಂಟ್ಗಾಗಿ ಗೊತ್ತಲ್ವಾ, ಈ ಪೇಜ್ನ ಎಲ್ಲರಿಗೂ ಶೇರ್ ಮಾಡಿ. ಫಸ್ಟ್, ಎಲ್ಲರಿಗೂ ಎಲ್ಲ ಟ್ರೇಡಿಂಗ್ ಸ್ಟೈಲು ಸೂಟ್ ಆಗಲ್ಲ. ಕೆಲವ್ರಿಗೆ ಇಂಟ್ರಾಡೇ ಸೂಟ್ ಆದರೆ ಕೆಲವ್ರಿಗೆ ಸ್ವಿಂಗ್ ಸೂಟ್ ಆಗುತ್ತೆ, ಕೆಲವ್ರಿಗೆ ಬರೀ ಲಾಂಗ್ ಟರ್ಮ್ ಸೂಟ್ ಆಗುತ್ತೆ. ನೀವೇನು ಅನ್ಕೊಂತೀರ ಟ್ರೇಡಿಂಗ್ ಅಂದರೆ ಬರೀ ಇಂಟ್ರಾಡೇ ಸ್ವಿಂಗ್, ಕೆಲವ್ರಿಗೆ ಲಾಂಗ್ ಟರ್ಮ್. ಎಲ್ಲರಿಗೂ ಎಲ್ಲ ಸೂಟ್ ಆಗಲ್ಲ. ಅದಕ್ಕೆ ಆದಂಥ ರಿಸ್ಕ್ ಇರುತ್ತೆ, ಅದಕ್ಕೆ ಆದಂಥ ಟೈಮ್ ಮ್ಯಾನೇಜ್ಮೆಂಟ್ ಇರುತ್ತೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಇರುತ್ತೆ. ಓಕೆನಾ, ಚಾರ್ಟ್ನ ವಾಚ್ ಮಾಡಬೇಕಾಗತ್ತೆ. ಈ ಥರ ಎಲ್ಲ ಫ್ಯಾಕ್ಟರ್ಸು ಇರುತ್ತೆ. ಎಲ್ಲರಿಗೂ ಇಂಟ್ರಾಡೇ ಸೂಟ್ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ನಿಮ್ಗೇನು ಸೂಟ್ ಆಗುತ್ತೋ ಅಂತ ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಫಸ್ಟ್ ಡಿಫ್ರೆನ್ಸ್ ತಿಳ್ಕೊಳ್ಳೋಣ. ಇಂಟ್ರಾಡೇ, ವಾಟ್ ಈಸ್ ಮೀನ್ ಬೈ ಇಂಟ್ರಾಡೇ? ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಮಾಡ್ತಾ ಇದೆಯಲ್ಲ. ಇನ್ ಟ್ರೇಡ್ ಡೇ ಅಂದರೆ ಅವತ್ತೇ ಟ್ರೇಡ್ ಮಾಡಿ ಅವತ್ತೇ ಪ್ರಾಫಿಟ್ಸ್ನ ಬುಕ್ ಮಾಡೋದು, ಇಲ್ಲಾಂದರೆ ಅವತ್ತೇ ಲಾಸ್ನ ಬುಕ್ ಮಾಡೋದು. 9:15 3:30ವರೆಗೂ ಇಂಡಿಯನ್ ಮಾರ್ಕೆಟ್ ಓಪನ್ ಇರುತ್ತೆ. ಆ ಮಧ್ಯದಲ್ಲಿ ಟ್ರೇಡ್ ಮಾಡಿ ನೀವು ಲಾಸ್ನ ಪ್ರಾಫಿಟ್ನ ಬುಕ್ ಮಾಡೋದನ್ನ ಏನಂತೀವಿ ಅಂದರೆ ಇಂಟ್ರಾಡೇ ಅಂತೀವಿ. ಯಾರಿಗಾದ್ರೂ ಒಂದು ಸ್ಟಾಕು ಇವತ್ತೇ ಮೇಲೆ ಹೋಗುತ್ತೆ ಅಂತ ನೀವಿಲ್ಲ ಪ್ರೈಸ್ ಆ್ಯಕ್ಷನ್ ಬ್ರೇಕ್ಔಟ್ಸ್ ಆಗಿರಲಿ, ಇಂಡಿಕೇಟರ್ ಬ್ರೇಕ್ಔಟ್ ಆಗಿರಲಿ ತಗೊತಾ ಇದ್ರೆ ಅವತ್ತೇ ತಗೊಂಡು ಅವತ್ತೇ ಕ್ಲೋಸ್ ಮಾಡೋದನ್ನ ಇಂಟ್ರಾಡೇ ಅಂತೀವಿ. ಇಂಟ್ರಾಡೇ ಯಾರಿಗೆ ಸೂಟ್ ಆಗುತ್ತೆ ಅಂದರೆ ಪಕ್ಕಾ ಪ್ರೊಫೆಷ್ನಲ್ ಟ್ರೇಡರ್ ಇರಬೇಕು, ಪಕ್ಕಾ ರಿಸ್ಕ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು. 9:15 3:30ವರೆಗೂ ಯಾರು ಚಾರ್ಟ್ ಮುಂದೆ ಕೂತಿರ್ತಾರೋ ಅವ್ರಿಗೆ ಮಾತ್ರ ಸೂಟ್ ಆಗುತ್ತೆ. ಟೈಮ್ ಪಾಸ್ ಮಾಡೋ ಟ್ರೇಡರ್ಸ್ ಏನಾದರೂ ಇದ್ದರೆ ದಯಮಾಡಿ ಸರ್ ನಾನು ಊಟ ಮಾಡೋವಾಗ ಟ್ರೇಡ್ ಮಾಡ್ಕೋತೀನಿ, ನಾನು ಆಫೀಸ್ ಟೈಮಿಂಗ್ 11 ಗಂಟೆಗಿದೆ, ನಾನು 10 ಗಂಟೆಯಿಂದ 11 ಗಂಟೆಗೆ ಟೈಮ್ ಮಾಡ್ತೀನಿ, ದಯಮಾಡಿ ಮಾಡಬೇಡಿ. ನಿಮಗೆ ಸೂಟ್ ಆಗಲ್ಲ. ಬಿಕಾಸ್ ಒಂದೊಂದು ದಿವಸ ಮಾರ್ಕೆಟ್ ಒಂದೊಂದು ಥರ ಬಿಹೇವ್ ಮಾಡುತ್ತೆ. ಇವತ್ತು 11 ಗಂಟೆಗೆ ಬ್ರೇಕ್ಔಟ್ ಕೊಟ್ಟರೆ ನಾಳೆ 12 ಗಂಟೆಗೆ ಬ್ರೇಕ್ಔಟ್ ಕೊಡುತ್ತೆ, ನಾಳೆ 2:15 ಬ್ರೇಕ್ಔಟ್ ಕೊಡುತ್ತೆ, 3 ಗಂಟೆಗೆ ಬ್ರೇಕ್ಔಟ್ ಕೊಡುತ್ತೆ. ನಿಮಗೆ ಬೇರೆ ಹೇಳ್ಕೊಡ್ತಾರೆ, ಓಕೆ ನಿಮ್ಮ ಟೈಮಿಂಗಿಗೆ ಸೂಟ್ ಆಗುತ್ತೆ ಅಂತ. 100% ಸೂಟ್ ಆಗಲ್ಲ. ಬಿಕಾಸ್ ಮಾರ್ಕೆಟ್ ಅನ್ನೋದು ಯಾವಾಗ ಬ್ರೇಕ್ಔಟ್ಸ್ ಆಗುತ್ತೋ ಗೊತ್ತಿಲ್ಲ. ಚಾರ್ಟ್ಸ್ನ ನೋಡ್ಕೊಂಡು ಕೂತಿದ್ರೆ ಮಾತ್ರ ಗೊತ್ತಿರುತ್ತೆ. ಯಾರಾದರೂ ಸರ್ ನಾವು 1 hour 2 hours ಮಾರ್ಕೆಟಲ್ಲಿ ಇರ್ತೀನಿ ಅಂದರೆ ದಯಮಾಡಿ ನೀವು ಅವಾಯ್ಡ್ ಮಾಡಿ ಇಂಟ್ರಾಡೇನ. ಇಂಟ್ರಾಡೇ ಯಾರಿಗೆ ಅಂದರೆ 6 hours ಮೇಲೆ ಯಾರು ಕೂತಿರ್ತೀರೋ ಅವ್ರಿಗೆ ಮಾತ್ರ ಇಂಟ್ರಾಡೇ, ಎಲ್ಲರಿಗೂ ಅಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಓಕೆನಾ, ಸ್ವಿಂಗ್ ಟ್ರೇಡಿಂಗ್. ವಾಟ್ ಈಸ್ ಮೀನ್ ಬೈ ಸ್ವಿಂಗ್ ಟ್ರೇಡಿಂಗ್ ಅಂದರೆ ಸರ್ ನಾನು ಚಾರ್ಟ್ನ ಅವಾಗ ನೋಡ್ತೀನಿ, ಓಕೆನಾ, ಶಾರ್ಟ್ ಟರ್ಮ್ ಟ್ರೆಂಡ್ಸ್ನ ಕ್ಯಾಪ್ಚರ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಡಿಫೆನ್ಸ್ ಸೆಕ್ಟರಲ್ಲಿ HL ಇದೆ ಅಂದ್ಕೊಳ್ಳಿ. ಸೊ HL ಏನಾದರೂ ನಮ್ಗೆ ಯಾವುದೋ ಒಂದು ವಾರ್ ಗೆದ್ವಿ, ಆ ವಾರಲ್ಲಿ ಏನಾದರೂ ನಾವು ಗೆದ್ವಿ ಅಂದರೆ ಯಾರಿಗೆ ಬೆನಿಫಿಟ್ ತುಂಬ ಆಗುತ್ತೆ? ಡಿಫೆನ್ಸ್ ಸೆಕ್ಟರಲ್ಲಿ ಯಾರು ತುಂಬ ಹೋಲ್ಡ್ ಮಾಡುತ್ತೆ ಅಂದರೆ HL ಏನು ಮಾಡುತ್ತೆ? HL ನಮಗೆ ಚೆನ್ನಾಗಿ ಹೋಗುತ್ತೆ ಅಂತ ಶಾರ್ಟ್ ಟರ್ಮ್ನ ಕ್ಯಾಪ್ಚರ್ ಮಾಡಬೇಕು. 1 week ಆಗಿರಲಿ, 2 weeks ಆಗಿರಲಿ, 3 weeks ಆಗಿರಲಿ. ಸ್ವಿಂಗ್ ಅಂತೀವಿ. ಒಂದು ಸ್ವಿಂಗ್ನ ಕ್ಯಾಪ್ಚರ್ ಮಾಡೋದನ್ನ ಏನಂತೀವಿ ಅಂದರೆ ಸ್ವಿಂಗ್ ಟ್ರೇಡಿಂಗ್ ಅಂತೀವಿ. ಯಾರಿಗೂ IT ಪ್ರೊಫೆಷನ್ಸ್, ಹೌಸ್ ವೈಫ್ಸ್, ಯಾರಿಗಾದ್ರೂ ಕೆಲಸ ಮಾಡಿರೋರಿಗೆ ನಿಮ್ಗೆ ಸೂಟ್ ಆಗುತ್ತೆ. ಸ್ಟ್ರೆಸ್ ಲೆಸ್ ಆಗಿರುತ್ತೆ, ಬಟ್ ಚೆನ್ನಾಗಿ ಸೂಟ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಇದು ಎಲ್ಲರಿಗೂ ಸೂಟ್ ಆಗುತ್ತೆ. ಮಗು ಬೇಕಾದ್ರೂ 18 ವರ್ಷ ಯಾರಿಗಾಗಿರುತ್ತೋ ಅವ್ರು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ, ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿ ಯಾರು ಬೇಕಾದರೂ ಇನ್ವೆಸ್ಟ್ ಮಾಡ್ಬೋದು. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್. ಇದಕ್ಕೆ ತಲೆ ಜಾಸ್ತಿ ಓಡಿಸಿದ್ರೆ ದುಡ್ಡಾಗಲ್ಲ. ಓಕೆನಾ. ಜಸ್ಟ್ ಒಂದು ಒಳ್ಳೆ ETFs ತೊಗೊಳ್ಳಿ, ಮಿಡ್ ಕ್ಯಾಪ್ ETFs ತೊಗೊಳ್ಳಿ, ಓಕೆನಾ, ನಿಫ್ಟಿ ETFs ತೊಗೊಳ್ಳಿ. ಇದು ಯಾವುದೂ ರೆಕಮೆಂಡೇಶನ್ ಅಲ್ಲ, ಇಟ್ಸ್ ಜಸ್ಟ್ ಆ್ಯಂಡ್ ಎಜುಕೇಷ್ನಲ್ ಪರ್ಪಸ್ ವಿಡಿಯೋ ಅಷ್ಟೇ. ಓಕೆನಾ. ನೆಕ್ಸ್ಟು, ಸೊ ಯಾರು ಬೇಕಾದರೂ ವೆಲ್ತ್ ಕ್ರಿಯೇಟ್ ಮಾಡ್ಬೋದು ಅಂದರೆ ಯಾರು ಬೇಕಾದರೂ ವೆಲ್ತ್ ಕ್ರಿಯೇಟ್ ಮಾಡ್ಬೋದು. ಲಾಂಗ್ ಟರ್ಮ್, ವಾಟ್ ಈಸ್ ಮೀನ್ ಬೈ ಲಾಂಗ್ ಟರ್ಮ್? 5 ವರ್ಷ 10 ವರ್ಷ 15 ವರ್ಷ ಇಟ್ಕೊಳೋದನ್ನ ಲಾಂಗ್ ಟರ್ಮ್ ಅಂತೀವಿ. ನೀವು 100% 5 ವರ್ಷ ಮೇಲೆ ಯಾವತ್ತೂ ಇಟ್ಟಿರೋಕೆ ಹೋಗಿಲ್ಲಲ್ಲ, 10 ವರ್ಷ 10 ವರ್ಷ ಮೇಲೆ ಯಾವತ್ತೂ ಇಟ್ಟಿರೋಕೆ ಹೋಗಿಲ್ಲಲ್ಲ. ಯಾರಾದರೂ ಇಟ್ಟಿದ್ರೆ ಕಮೆಂಟ್ ಮಾಡಿ, ಸರ್ ನಾನು 10 ವರ್ಷದಿಂದ ಮಾರ್ಕೆಟಲ್ಲಿ ಇಂಥ ಸ್ಟಾಕ್ನ ತೊಗೊಂಡಿದ್ದೆ, ಇಂಥ ಸ್ಟಾಕಲ್ಲಿ ನಂಗೆ ದುಡ್ಡಾಗಿಲ್ಲ ಅಂತ. ಇಲ್ಲಾಂದರೆ ನಿಫ್ಟಿ 50 ಸ್ಟಾಕ್ಸಲ್ಲೇ ತೊಗೊಳ್ಳಿ. ಟಾಪ್ 50 ಸ್ಟಾಕ್ಸ್ ಆಫ್
ಇಂಡಿಯಾ ಒಳ್ಳೆ ಫಂಡಮೆಂಟಲ್ಸ್ ಇರುವಂಥ ಸ್ಟಾಕ್ಸ್ನ ವೆರಿಫೈ ಮಾಡಿ ತಗೊಳ್ಳಿ. ನಾನು ಯಾವುದೂ ರೆಕಮೆಂಡ್ ಮಾಡ್ತಾ ಇಲ್ಲ, ಓಕೆನಾ. ಇಟ್ಸ್ ಜಸ್ಟ್ ಅನ್ ಎಜುಕೇಷನಲ್ ಪರ್ಪಸ್ ವಿಡಿಯೋ, ಓಕೆನಾ. ಸೊ ನೆಕ್ಸ್ಟ್ ಸ್ಕ್ರೀನ್ ಅಬ್ಸರ್ವ್ ಮಾಡಿ, ಓಕೆನಾ. ಸ್ಕ್ರೀನ್ ಅಬ್ಸರ್ವ್ ಮಾಡಿ, ಓಕೆನಾ. ಸೊ ನಾನು ಏಂಜಲ್ ಒನ್ ತೊಗೊಂಡಿದ್ದೀನಿ. ಅಗೇನ್ ಇಟ್ಸ್ ನಾಟ್ ಅ ರೆಕಮೆಂಡೇಶನ್ ಓವರ್ ಆರ್ ಪ್ರಮೋಷನ್, ಓಕೆನಾ. ಫಸ್ಟ್ ಇವಾಗ ನಾನು ಈ ಏಂಜಲ್ ಒನ್ನಲ್ಲಿ, ಓಕೆನಾ, ಏಂಜಲ್ ಒನ್ ಎಷ್ಟಿದೆ, 1430 ರೂಪೀಸ್ ಇದೆ ಒಂದು ಶೇರ್, ಓಕೆನಾ. ನಾನೇನಾದರೂ ಬೈ ಮಾಡಬೇಕು ಅಂದ್ಕೊಂಡ್ರೆ ಇಲ್ಲಿ ಬೈ ಕಾಣಿಸ್ತಿದೆಯಲ್ವಾ. ಫಸ್ಟ್ ಬಂದುಬಿಟ್ಟು ಇಂಟ್ರಾಡೇ, ನಿಮಗೆ ಗೊತ್ತು ಅವಾಗ ಹೇಳ್ಕೊಟ್ಟೆ 9:15 3:30 ಮಾಡೋದನ್ನ ಏನಂತೀವಿ ಅಂದರೆ ಇಂಟ್ರಾಡೇ ಅಂತೀವಿ, ಓಕೆನಾ. ಇಂಟ್ರಾಡೇಯಲ್ಲಿ ನಿಮಗೆ ಏನು ಬೆನಿಫಿಟ್ ಅಂದರೆ ಮಾರ್ಜಿನ್ 4x ಅಲ್ಲಿ ಕೊಡ್ತಾರೆ. ಅಂದರೆ 1400 ಏನಾದರೂ ಇದ್ದರೆ ನೀವು ಎಷ್ಟು ಇನ್ವೆಸ್ಟ್ ಮಾಡಬೇಕು, 829. ಅಂದರೆ ನಿಮ್ಮ ಹತ್ರ 10,000ದಲ್ಲಿದ್ದರೆ ನೀವು 40,000ವರೆಗೂ ಪೊಸಿಷನ್ನ ಕ್ರಿಯೇಟ್ ಮಾಡ್ಬೋದು. ಅಂದರೆ 4 ರೂಪಾಯಿ ಇರುವಂಥ ಸ್ಟಾಕ್ ಯಾವುದಾದ್ರೂ 1 ರೂಪಾಯಿಗೆ ಸಿಗುತ್ತೆ. ಬಿಕಾಸ್ ಇಂಟ್ರಾಡೇಲಿ ಏನು ಕೊಡ್ತಾರೆ ಅಂದರೆ 4x ಮಾರ್ಜಿನ್ ಕೊಡ್ತಾರೆ. 4x ಮಾರ್ಜಿನಲ್ಲಿ ಟ್ರೇಡ್ ಮಾಡಬೇಕಾ ಬೇಡವಾ ಅಂತ ನಾನು ಹೇಳ್ತಾ ಇಲ್ಲ, ಓಕೆನಾ. ಅದು ನಿಮ್ಮ ರಿಸ್ಕು, ನಾನು ಹೇಳ್ತಾ ಇರೋದು ಬೇಸಿಕ್ಸು, ಓಕೆನಾ. 4x ಮಾರ್ಜಿನ್ ಕೊಡ್ತಾರೆ. ಹೈ ರಿಸ್ಕ್ ಇರುತ್ತೆ, ಬಟ್ ಅದೇ ಥರ ಪ್ರಾಫಿಟ್ಟು ಮಾಡ್ಬೋದು. ಹೈ ರಿವಾರ್ಡ್ ಬೆಲೆ ಇರುತ್ತೆ, ಓಕೆನಾ. ಒಂದು ಕ್ವಾಂಟಿಟಿಗೆ ಎಷ್ಟಾಯಿತು ಇವಾಗ 289 ಆಯಿತು. 1400 ಇತ್ತು. ಅಂದರೆ ನಮಗೆ ಪ್ರತಿ 4 ರೂಪಾಯಿಗೆ ಏನು ಮಾಡ್ತಾ ಇದ್ದಾರೆ, 1 ರೂಪಾಯಿ ಮಾತ್ರ ಕೋಟ್ ಮಾಡ್ತಾ ಇದ್ದಾರೆ. ಅಂದರೆ ನಮ್ಗೆ 1 ರೂಪಾಯಿ ಮಾತ್ರ ತೊಗೊತಾ ಇದ್ದಾರೆ. ಅದೇ ನೀವು ಡೆಲಿವರಿ, ಇಲ್ಲಿ ಇಂಟ್ರಾಡೇ ಆಯಿತು, ಪ್ರಾಡಕ್ಟ್ ಟೈಪು ಡೆಲಿವರಿಗೆ ಹೋಗಿ, ಇವಾಗ ಡೆಲಿವರಿಗೆ ಬನ್ನಿ. ಸೊ ಇಲ್ಲಿ ಏನಿದೆಯೋ ಅದನ್ನೇ ತೊಗೊತಾ ಇದ್ದಾರೆ, ಓಕೆನಾ. ಸೊ ಮಾರ್ಕೆಟ್ ಕ್ಲೋಸ್ ಆಗಿದೆ ಇವತ್ತು, ಓಕೆನಾ, ಬಿಕಾಸ್ ಆಫ್ ಲೇಬರ್ಸ್ ಡೇ, ಓಕೆನಾ. ಮಾರ್ಕೆಟ್ 9:15 3:30 ಇಂಟ್ರಾಡೇಲ್ಲೂ ತೊಗೊಬೋದು, ಡೆಲಿವರಿಯಲ್ಲಿ ತೊಗೊಬೋದು. ಡೆಲಿವರಿ ಅಂದರೆ ಏನು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು, ಇಲ್ಲಾಂದರೆ ಪೊಸಿಷನಲ್ ಟ್ರೇಡಿಂಗ್, ಓಕೆನಾ. ಯಾರಿಗಾದ್ರೂ ಒಂದು ಸ್ವಿಂಗ್ ಬ್ರೇಕ್ ಆಗ್ತಿದೆ, ಇಂಟ್ರಾಡೇಯಲ್ಲಿ ಹೋಗ್ತಿದೆ ಅಂದರೆ ಅಲ್ಲೂ ತೊಗೊಬೋದು, ನೀವು ಇಂಟ್ರಾಡೇಲ್ಲೂ ಟ್ರೇಡ್ ಮಾಡ್ಬೋದು. ಸರ್ ಇಲ್ಲ ನಾನು ಒಂದು ವಾರಕ್ಕೆ ಇಟ್ಕೋತೀನಿ, ಒಂದು 15 ದಿವಸಕ್ಕೆ ಇಟ್ಕೊತೀನಿ, ರಿಲಯನ್ಸ್ ಬ್ರೇಕ್ಔಟ್ ಆಗ್ತಿದೆ, ಓಕೆನಾ, ಅದಕ್ಕೂ ನೀವು ಡೆಲಿವರಿಯಲ್ಲೇ ತೊಗೊಬೇಕು ಪೊಸಿಷನಲ್ ಟ್ರೇಡಿಂಗಿಗೂ, ಓಕೆನಾ. ಕೆಲವರು MTF ಮಾಡ್ತಾರೆ, ದಯಮಾಡಿ MTF ಮಾಡೋಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ, ಅಪ್ಕಮಿಂಗ್ ವೀಡಿಯೋಸಲ್ಲಿ MTF ಯಾಕೆ ಬೇಡ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಇದನ್ನೇ ಲಾಂಗ್ ಟರ್ಮ್ಗೆ ಸರ್ 2 ವರ್ಷ ಇನ್ವೆಸ್ಟ್ ಮಾಡಬೇಕು, 3 ವರ್ಷ ಇನ್ವೆಸ್ಟ್ ಮಾಡಬೇಕು, ಓಕೆನಾ, ನೀವು ಮಾಡ್ಬೋದು. ನಿಮ್ಗೆ ಎಷ್ಟೆಷ್ಟು ಕ್ವಾಂಟಿಟಿ ಬೇಕೋ ಅಷ್ಟೆಷ್ಟು ಕ್ವಾಂಟಿಟಿ ಬೇಕಾದರೆ ನೀವು ಏನು ಮಾಡಿ ತೊಗೊಂಬನ್ನಿ. ಇವಾಗ 20 ಕ್ವಾಂಟಿಟೀಸ್ ಬೇಕಾ, ಪೇ ಫುಲ್ ಅಂತ ಕೊಡಿ, ಓಕೆನಾ. ಪೇ ಲೇಟರ್ ಅಂತ ಕೊಟ್ಟರೆ ಅದು MTF, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು SIP, ನೀವು ಸ್ಟಾಕಲ್ಲಿ SIP ಕೂಡ ಮಾಡ್ಬೋದು, ಓಕೆನಾ. ಮಂತ್ಲಿ SIP ಮಾಡ್ಬೋದು, ವೀಕ್ಲಿ SIP ಮಾಡ್ಬೋದು, ಡೈಲಿ SIP ಕೂಡ ಮಾಡ್ಬೋದು. ನೀವು SIP ಯಾವ ಥರ ಬೇಕಾದರೂ ಮಾಡ್ಬೋದು, ಓಕೆನಾ. ನೆಕ್ಸ್ಟ್ SIP ಬಗ್ಗೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಒಳ್ಳೆ SIPs ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ, ಓಕೆನಾ. ನೆಕ್ಸ್ಟು, ಸೊ ನಿಮಗೆ ಯಾವ ಟ್ರೇಡಿಂಗ್ ಸೂಟ್ ಆಗುತ್ತೆ, ಇಂಟ್ರಾಡೇನಾ, ನಮ್ಮ ಫ್ರೀಕ್ವೆಂಟಾಗಿ ನೋಡಿ ಈ ಚಾರ್ಟ್ಸ್ ಎಲ್ಲ ನೋಡಬೇಕು, ಓಕೆನಾ. ಈ ನಿಫ್ಟಿ ಹೆಂಗೆ ಓಡ್ತಾ ಇದೆ, ಅದು ಹೆಂಗೆ ಓಡ್ತಾ ಇದೆ, ಈ ಚಾರ್ಟ್ಸ್ ಎಲ್ಲ ನೋಡಬೇಕಾ, ನೋಡಿ. ಇಲ್ಲ ಬ್ಲೈಂಡಾಗಿ ಫಂಡಮೆಂಟಲ್ಸ್ ಕಲ್ತ್ಕೊಂಡು ನಾನು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಇನ್ವೆಸ್ಟ್ ಮಾಡ್ಬೋದು. ಅಪ್ಕಮಿಂಗ್ ವೀಡಿಯೋಸಲ್ಲಿ ಎಲ್ಲ ಪೂರ್ತಿ ಫಂಡಮೆಂಟಲ್ಸ್, ಮಾರ್ಕೆಟ್ ಕ್ಯಾಪಿಟಲ್ ಅಂದ್ರೇನು, P ಅಂದ್ರೇನು ಎಲ್ಲ ಕಲಿಸ್ತೀನಿ. ಸೊ ಚಾನಲ್ನ ಅಗೇನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಹಳೆ ಚಾನಲ್ಲು 23K ರೀಚ್ ಇತ್ತು. ಸೊ ತುಂಬ ಅಗ್ರೆಸಿವ್ ಹೋಗಿ ತುಂಬ ಈ ಥರ ಹೇಳಿ ಬೈ ಮಾಡಿ ಅಂತ, ಓಕೆನಾ. ಸೆಬಿ ರೂಲ್ಸ್ ಇದೆ, ಈ ಥರ ಹೇಳ್ಕೊಡ್ಬಾರ್ದು, ಈ ಥರ ಪ್ರಾಫಿಟ್ಸ್ ತೋರಿಸ್ಬೋದು ಅಂತ ಬ್ಲಾಕ್ ಆಗಿದೆ. ಮತ್ತೆ ನಿಮ್ಮ ಪ್ರೀತಿ ವಿಶ್ವಾಸ ಸಿಗುತ್ತೆ ಅಂತ ನನಗೆ ಗೊತ್ತು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ 100 ಸೀರೀಸಲ್ಲಿ ನಾನು ಫ್ರೀಯಾಗಿ ಕಲಿಸ್ತಿರೋ ಈ ಎಫರ್ಟ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ, ಓಕೆನಾ, ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಜೈ ಹಿಂದ್, ಜೈ ಕರ್ನಾಟಕ.